ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 25ನೇ ಸರ್ಗ ಮುಕ್ತಾಯ ಆಗಿತ್ತು. ಶುಕಸಾರಣರು ರಾವಣನ ಆದೇಶದಂತೆ ಕಪಿಗಳ ಸೈನ್ಯವನ್ನೆಲ್ಲ ಸಂಚರಿಸಿ ಅಲ್ಲಿಂದ ಮರಳಿ ಬಂದು ರಾಮನಿಗೆ ಪ್ರಶಂಸೆಯನ್ನ ರಾವಣನ ಎದುರಿಗೆ ಮಾಡಿ ರಾವಣನ ಸಮ್ಮುಖದಲ್ಲೇ ರಾಮನ ಪರಾಕ್ರಮ, ಹನುಮಂತ ಮೊದಲಾದವರ ಶಕ್ತಿ ಇವುಗಳನ್ನು ವರ್ಣನೆ ಮಾಡಿ ರಾಮನ ಜೊತೆ ವಿರೋಧವನ್ನು ಸಾಕು ಮಾಡು, ಸಂಧಿ ಮಾಡಿಕೊಂಡು ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಬಿಡುವಂತ ಸಲಹೆ ಕೊಟ್ಟದ್ದನ್ನ ಶ್ರವಣ ಮಾಡಿದ್ವಿ. 26ನೇ ಸರ್ಗದಲ್ಲಿ ರಾವಣ ಅವರಿಗೆ ಉತ್ತರಿಸಿದ್ರ ವರ್ಣನೆ ಇದೆ. ಕಪಿಗಳು ನಿನ್ನನ್ನು ಹೊಡೆದು ಬಡಿದು ಹಿಂಸಿಸಿರ್ಬೇಕು, ನೀನು ಅವ್ರ ಕೈಗೆ ಸಿಕ್ಕಿಬಿದ್ದಾಗ ಅವರು ನಿನ್ನನ್ನು ದೊಡ್ಡ ಯಾತನೆಗೆ ಒಳಪಡಿಸಿರ್ಬೇಕು. ಅದಕ್ಕಾಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡಬೇಕು, ಅದೇ ಒಳ್ಳೆಯ ಕೆಲಸ ಅಂತ ನೀನು ಭಾವಿಸಿದ್ದಿ. ಆದರೆ ನಿಜವಾದ ಸಂಗತಿಯನ್ನೊಮ್ಮೆ ಪರಾಮರ್ಶೆ ಮಾಡಿ ನೋಡು. ಇಡೀ ಪ್ರಪಂಚದಲ್ಲಿ ನನ್ನನ್ನು ಎದುರಿಸಿ ನನ್ನನ್ನು ಸೋಲಿಸುವಂತಹ ಶಕ್ತಿ ಇದ್ದವನು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಅದನ್ನೊಮ್ಮೆ ನೀನು ಆಲೋಚನೆ ಮಾಡಿದರೆ, ನನ್ನ ಪರಾಕ್ರಮವನ್ನು ನೀನೊಮ್ಮೆ ಸ್ಮರಣೆಗೆ ತಂದುಕೊಂಡ್ರೆ ಇಂಥ ಅಂಜುಕುಳಿತನದ ಮಾತುಗಳನ್ನು ಆಡ್ತಿರ್ಲಿಲ್ಲ. ಸಾರಣನಿಗೆ ಹೀಗೆ ಆತ ಸಮಾಧಾನದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ತನ್ನ ಉಪ್ಪರಿಗೆ ಮನೆಯನ್ನು ಹತ್ತಿದ. ಅಲ್ಲಿಂದ ರಾಮನ ಸೈನ್ಯವನ್ನು ನೋಡಬೇಕು ಅಂತ ಆತ ಆಲೋಚನೆ ಮಾಡಿದ. ಮತ್ತೊಮ್ಮೆ ಸಾರಣನನ್ನು ಕೇಳಿದ, ಈ ಕಪಿಗಳ ಸಮುದಾಯದಲ್ಲಿ ಅತ್ಯಂತ ಮುಖ್ಯರಾದವರು ಯಾರು, ಶೂರರು ಯಾರು, ಬಲಿಷ್ಠರಾದವರು ಯಾರು, ಯಾವ್ಯಾವ ಕಪಿಗಳು ಇಲ್ಲಿ ಯುದ್ಧ ಮಾಡಲಿಕ್ಕಾಗಿ ಬಂದಿದ್ದಾರೆ, ಅವರ ಹೆಸರುಗಳನ್ನು ನನ್ನ ಎದುರಿಗೆ ವರ್ಣನೆ ಮಾಡು. ಸಾರಣ ತನಗೆ ಗೊತ್ತಿದ್ದಂಥ ಮಾಹಿತಿಗಳನ್ನ ರಾವಣನ ಎದುರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಕಪಿಗಳ ಅಪಾರವಾದ ಸೈನ್ಯವನ್ನು ಮತ್ತೊಮ್ಮೆ ನೀನು ನೋಡು. ಲಂಕೆಯ ಕಡೆಗೆ ಮುಖವನ್ನು ಮಾಡಿಕೊಂಡು ಒಬ್ಬ ವಾನರ ಗರ್ಜನೆ ಮಾಡುತ್ತಿದ್ದಾನೆ. 1,00,000 ಸೇನಾಪತಿಗಳು ಆತನ ಸುತ್ತಲೂ ಇದ್ದಾರೆ. ಸೈನ್ಯ ಇನ್ನೂ ದೊಡ್ಡದು, 1,00,000 ಜನ ಸೇನಾಪತಿಗಳೇ ಆತನ ಸುತ್ತಲಿದ್ದರು. ಆತ ಮಾಡಿದ ಗರ್ಜನೆ ಇಡೀ ಲಂಕಾನಗರದ ಪ್ರಾಕಾರಗಳಿಗೆ, ಅದರ ಆವರಣದ ಗೋಡೆಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸ್ತಿದೆ. ಅವನ ಹೆಸರು ನೀಲ ಅಂತ ಹೇಳಿ. ಮತ್ತೊಬ್ಬ ವಾನರ ಆ ದಿಕ್ಕಿನಲ್ಲಿ ಸಂಚಾರ ಮಾಡ್ತಿದ್ದಾನೆ. 2 ತೋಳುಗಳನ್ನ ತಟ್ಟಿಕೊಂಡು ದಾಪುಗಾಲಿಟ್ಕೊಂಡು ಸಂಚಾರ ಮಾಡ್ತಿದ್ದಾನೆ. ಪರ್ವತದ ಶಿಖರದಂತೆ ಎತ್ತರವಾಗಿದ್ದಾನೆ. ಅವನ ಮೈಬಣ್ಣ ಕಮಲದ ದಳದಂತೆ ಕೆಂಪಾಗಿದೆ. ಬಾಲವನ್ನು ನೆಲಕ್ಕೆ ಅಪ್ಪಳಿಸ್ತಿದ್ದಾನೆ. ಆ ಬಾಲದ ಶಬ್ದವೇ 4 ದಿಕ್ಕುಗಳಲ್ಲಿ ಪ್ರತಿಧ್ವನಿಸ್ತಿದೆ. ಅವನು ಈ ಕಪಿಗಳ ಸಾಮ್ರಾಜ್ಯದ ಯೌವರಾಜ್ಯ ಪದವಿಯಲ್ಲಿ ಅಭಿಷೇಕ ಮಾಡಿಸ್ಕೊಂಡವನು. ಆತ ಅಂಗದ. ತನ್ನ ತಂದೆಯಾದ ವಾಲಿಯ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮ ಈತಂದು. ಸುಗ್ರೀವನಿಗೆ ಬಹಳ ಬೇಕಾದವನು. ಶ್ರೀರಾಮನ ಸಲುವಾಗಿ ತನ್ನ ಪರಾಕ್ರಮವನ್ನ ನಿನ್ನ ಸೈನ್ಯದ ಮೇಲೆ ತೋರಿಸಿ ನಿನ್ನನ್ನು ಸದೆ ಬಡಲಿಕ್ಕಾಗಿ ಆತ ಸಿದ್ಧನಾಗಿದ್ದಾನೆ. ಹಿಂದೆ ಹನುಮಂತ ನಮ್ಮ ಸೈನ್ಯದ ಮೇಲೆ ಆಕ್ರಮಣ ಮಾಡಿದ್ನಲ್ಲ, ಲಂಕಾನಗರಕ್ಕೆ ಬಂದು ಸೀತೆಯ ಸಮಾಚಾರವನ್ನೆಲ್ಲ ತಿಳಿದುಕೊಂಡು ಅದನ್ನ ರಾಮನಿಗೆ ಹೋಗಿ ವರದಿ ಒಪ್ಪಿಸಿದ್ನಲ್ಲ, ಹನುಮಂತ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಧಾನವಾದ ಆಲೋಚನೆ, ಪ್ರಧಾನವಾದ ಪಾತ್ರ ಹಿಂದಿಂದ ಯಾರು ಅಂದ್ರೆ ಈ ಅಂಗದಂದೇ ಆಗಿತ್ತು. ಅಂಗದ ಯುವರಾಜ ಆದ್ರಿಂದ ಯುವರಾಜನ ನೇತೃತ್ವದಲ್ಲೇ ಈ ಕಪಿಗಳೆಲ್ಲ ದಕ್ಷಿಣ ದಿಗ್ಭಾಗಕ್ಕೆ ಬಂದಿದ್ರು. ಅಂಗದನೇ ಇವರನ್ನೆಲ್ಲರನ್ನು ಪ್ರೇರೇಪಿಸಿ ಆ ಹನುಮಂತನನ್ನ ಕೊಟ್ಟು ಕಳಿಸಿದ್ದ ಲಂಕಾನಗರದ ಕಡೆಗೆ. ಅಂಗದನ ಹಿಂಭಾಗದಲ್ಲಿ ನಲ ನಿಂತ್ಕೊಂಡಿದ್ದಾನೆ. ಅವನೇ ಈ ಸೇತುವೆಯನ್ನು ನಿರ್ಮಾಣ ಮಾಡಿದವನು. ಈ ಕಪಿಗಳ ಸಂಖ್ಯೆ 100,08,00,000 ಇದೆ. ಅದು ಎಲ್ಲಾ ಕಪಿಗಳ ಸಂಖ್ಯೆ ಅಲ್ಲ, ಅದು ಯಾವುದು ಕಪಿಗಳ ಒಂದು ಗುಂಪಿನ ಸಂಖ್ಯೆ ಅಷ್ಟೇ ಅದು. ಇವರೆಲ್ಲ ನಲನ ಅನುಯಾಯಿಗಳು. ಸುಗ್ರೀವನ ಬಳಿಗೆ ಮತ್ತೊಬ್ಬ ವಾನರ
ಮೇಲಿನ ಮೇಲೆ ಬಂದು ಹೋಗ್ತಿದ್ದಾನೆ. ಸುಗ್ರೀವನು ಬೆಳಿಗ್ಗೆ ಬಂದು ಕೆಲವು ಮಾತುಗಳನ್ನು ಆತನ ಜೊತೆ ಸಮಾಲೋಚನೆ ಮಾಡಿ ಮತ್ತೆ ದೂರ ಹೋಗ್ತಾನೆ, ಮತ್ತೊಮ್ಮೆ ಬರ್ತಾನೆ. ಅವನ ಹೆಸರು ಶ್ವೇತ ಅಂತ ಹೇಳಿ. ಅವನು ಮಹಾಬುದ್ಧಿಶಾಲಿ ಆದವನು. ಸೈನ್ಯವನ್ನ ಸಮಯಕ್ಕೆ ತಕ್ಕಂತೆ ವಿಭಾಗ ಮಾಡಿ ಅದನ್ನ ಶತ್ರುಗಳ ಸೈನ್ಯದ ಮೇಲೆ ಹುರಿದುಂಬಿಸೋದು ಆತನ ಕೆಲಸ. ಇನ್ನೊಬ್ಬ ಕುಮುದ ಅನ್ನುವ ಹೆಸರಿನ ವಾನರ ನಾಯಕ ಇದ್ದಾನೆ. ಇದೆಲ್ಲ ಹಿಂದೆ ಕೆಲವು ಹೆಸರುಗಳು ಬರಲಿಲ್ಲ. ರಾಮನ ಅವತಾರಕ್ಕಿಂತ ಮೊದಲು ಕಪಿಗಳ ಅವತಾರವನ್ನು ನಾವು ನೋಡಿದಲ್ಲ, ಅಲ್ಲಿ ಕೆಲವು ಹೆಸರುಗಳು ಬರಲಿಲ್ಲ. ಆ ಹೆಸರಿನ ಕಪಿಗಳನ್ನು ಮತ್ತು ಕೆಲವು ವಿಶಿಷ್ಟವಾದ ಹೆಸರುಗಳನ್ನು ಇಲ್ಲಿ ನೋಡ್ತೇವೆ. ಭಾರತದ ಉತ್ತರ ಭಾಗದಲ್ಲಿ ಗೋಮತಿ ನದಿ ಅಂತ ನದಿ ಇದೆ. ಆ ನದಿಯ ತೀರದಲ್ಲಿ ಸಂಕೋಚನ ಅನ್ನೋ ಹೆಸರಿನ ಒಂದು ಪರ್ವತ ಇದೆ. ಅಲ್ಲಿ ಕುಮುದ ಅನ್ನುವ ಹೆಸರಿನ ಈ ವಾನರ ನಾಯಕ ಆ ಸಂಕೋಚನ ಪರ್ವತದ ಸುತ್ತಲೂ ವಿಹಾರ ಮಾಡ್ತಿರ್ತಾನೆ. ಅಲ್ಲೊಂದು ಕಪಿಗಳ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ತಿದ್ದಾನ ಅವನು ತನ್ನ ಜೊತೆ 100 ಲಕ್ಷ ವಾನರರನ್ನ, ಒಂದು ಕೋಟಿ ಕಪಿಗಳನ್ನ ಕಟ್ಟಿಕೊಂಡು ಇಲ್ಲಿ ಸಂಚಾರ ಮಾಡ್ಲಿಕ್ಕೆ ಬಂದಿದ್ದಾನೆ. ಮತ್ತೊಬ್ಬ ಕಪಿ ಆ ದೂರದಲ್ಲಿ ಕಾಣಿಸ್ತಿದ್ದಾನೆ. ಅವನನ್ನು ನೋಡು, ಅವನು ಕಪಿಲ ವರ್ಣದವನು, ಕಂದು ಬಣ್ಣ ಕೆಂಪು ಬಣ್ಣ ಮಿಶ್ರಿತವಾದಂಥ ವರ್ಣ ಇದ್ದವನು. ಅವನ ಹೆಸರು ರಂಭ ಅಂತಿದೆ. ಸಿಂಹದಂತೆ ಪರಾಕ್ರಮಿಯಾದವನು. ಇವನ ಸಂಚಾರ ಸ್ಥಾನ ಯಾವುದು ಅಂದ್ರೆ ವಿಂಧ್ಯಗಿರಿ, ಕೃಷ್ಣಗಿರಿ ಮತ್ತು ಸಸ್ಯ ಪರ್ವತ. ಇಲ್ಲಿ ಆತ ಸಂಚಾರ ಮಾಡ್ತಿರ್ತಾನೆ. ಆತ 1,30,00,000 ಕಪಿಗಳನ್ನು ತನ್ನ ಜೊತೆ ಕಟ್ಟಿಕೊಂಡು ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಇನ್ನೊಬ್ಬ ಕಪಿ ಲಂಕಾನಗರದ ಕಡೆಯಿಂದ ಬರಬಹುದಾದಂಥ ಶಬ್ದಗಳನ್ನ, ಸೂಕ್ಷ್ಮವಾದ ಶಬ್ದಗಳನ್ನ ಕೇಳಲಿಕ್ಕಾಗಿ ತನ್ನ 2 ಕಿವಿಗಳನ್ನು ಪದೇ ಪದೇ ಹಿಗ್ಗಿಸಿ ನೋಡ್ತಿದ್ದಾನೆ. ಶರೀರವನ್ನು ಮತ್ತಷ್ಟು ಬೆಳೆಸ್ತಿದ್ದಾನೆ. ಅವನ ಹೆಸರು ಶರಭ ಅಂತ ಹೇಳಿ. ಆತ ಮೃತ್ಯುವಿಗೂ ಕೂಡ ಹೆದರುವಂಥವನಲ್ಲ. ಹಾಗೆ ನೋಡಿದ್ರೆ ಅವನಿಗೆ ಬಲವಾದ ಸೈನ್ಯ ಆತನ ಬೆಂಗಾವಲಾಗಿದೆ. ನಿಜವಾದ ವಿಷಯವನ್ನು ನಾವು ಪರಾಮರ್ಶೆ ಮಾಡಿದರೆ ಅವನಿಗೆ ಯಾವ ಸೈನ್ಯವೂ ಬೇಕಾಗೇ ಇಲ್ಲ. ಏಕಾಂಗಿಯಾಗಿ ಆತ ಯುದ್ಧ ಮಾಡಬಲ್ಲವನು. ಸಾಲ್ವೇಯ ಅನ್ನೋ ಪರ್ವತದಲ್ಲಿ ಆತನ ವಾಸಸ್ಥಾನ. ಅವನ ಬಳಿ ಇರುವಂತಹ ಕಪಿಗಳ ಸೈನ್ಯಕ್ಕೆ ವಿಹಾರ ಅಂತ ಹೆಸರು. ಆ ಗುಂಪಿಗೆ ವಿಹಾರ ಅಂತ ಹೆಸರು. ಅವರು 1,40,000 ಕಪಿಗಳಿದ್ದಾರೆ. ಮತ್ತೊಬ್ಬ ವಾನರ ಆ ಕಡೆ ನಿಂತ್ಕೊಂಡಿದ್ದಾನೆ. ಅವನು ಇಂದ್ರನಂತೆ ಕಾಣ್ತಿದ್ದಾನೆ. ಆ ಕಪಿಯನ್ನ ಯುದ್ಧದಲ್ಲಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನ ಹೆಸರು ಪನಸ ಅಂತ ಹೇಳಿ. ಅವನು ಪಾರಿಯಾತ್ರ ಪರ್ವತದಲ್ಲಿ ವಾಸ ಮಾಡ್ತಾನೆ. 50 ಲಕ್ಷ ಸೇನಾ ಗಣಪತಿಗಳು ಆತನ ಸೇವೆಯಲ್ಲಿರ್ತಾರೆ. 50 ಲಕ್ಷ ಸೈನಿಕರು ಅಂತ ತಿಳ್ಕೊಳ್ಬೇಕಾಗಿಲ್ಲ, 50 ಲಕ್ಷ ಜನ ಸೇನಾಪತಿಗಳೇ ಇದ್ದಿರಬೇಕು. ಅದಕ್ಕೆ ತಕ್ಕಂತೆ ಆ ಸೇನಾಪತಿಗಳಿಗೆ ತಕ್ಕಂತೆ ಸೈನ್ಯ ಇನ್ನೂ ವಿಸ್ತಾರವಾಗಿತ್ತು ಅಂತ ತಿಳ್ಕೊಳ್ಬಹುದು. ಆ ಸಮುದ್ರ ತೀರದ ಕಡೆ ನೋಡು, ಅಲ್ಲೊಬ್ಬ ವಾನರ ಸಂತೋಷದಿಂದ ಉತ್ಸಾಹದಿಂದ ನರ್ತನ ಮಾಡ್ತಿದ್ದಾನೆ. ಅವನು ವಿನತ ಅನ್ನುವ ಹೆಸರಿನವನು. ಪರಣಾಶ ಅನ್ನುವ ನದಿಯ ಸಮೀಪದಲ್ಲಿದ್ದು ಆ ನದಿಯ ತೀರದಲ್ಲಿ ಕಪಿಗಳ ಸಾಮ್ರಾಜ್ಯವನ್ನು ಆತ ಪಾಲನೆ ಮಾಡ್ತಿದ್ದಾನೆ. ಅವನ ಆಜ್ಞಾಧಾರಕರಾಗಿ 60 ಲಕ್ಷ ಜನ ಕಪಿಗಳಿದ್ದಾರೆ. ಮುಂದೊಬ್ಬ ಕ್ರೋಧನ ಅನ್ನುವ ಹೆಸರಿನ ಕಪಿ ಇದ್ದಾನೆ. ಅವನ ಬಳಿಯೂ ಕೂಡ ಬೃಹತ್ ಪ್ರಮಾಣದ ಕಪಿಗಳ ಸೈನ್ಯ ಇದೆ. ಇನ್ನೊಬ್ಬ ಕಪಿ ಕೆಂಪಾದಂಥ ಶರೀರವನ್ನು ಹೊಂದಿದವನಿದ್ದಾನೆ. ಅವನ ಹೆಸರು ಗವಯ ಅಂತ ಹೇಳಿ. ತನ್ನ ಬಲದ ಬಗ್ಗೆ ಭಾರಿ ದರ್ಪ ಅವನಿಗೆ, ಅಷ್ಟೇ ಆತ್ಮವಿಶ್ವಾಸ ಕೂಡ ಇದೆ. ಹಾಗಾಗಿ ಉಳಿದ ಕಪಿಗಳನ್ನ, ಉಳಿದ ಶತ್ರುಗಳನ್ನ, ಬೇರೆ ಶತ್ರುಗಳನ್ನು ಹೋಗಲಿ, ತನ್ನೇವರೇ ಆದಂತಹ ಕಪಿಗಳನ್ನು ಕೂಡ ಆತ ಗಣನೆ ತಗೊಳ್ಳೋದಿಲ್ಲ. ಬೇರೆ ಯಾರೂ ಬೇಕಾಗಿಲ್ಲ, ತಾನೊಬ್ಬನೇ ಸಾಕು ಅಂತಾನವನು. 70 ಲಕ್ಷ ಸೈನಿಕರು ಆತನ ಜೊತೆ ಇದ್ದಾರೆ. ಅವನು ಕೂಡ ಕೋಪದಿಂದ ನಿಮ್ ಕಡೆ ನೋಡ್ತಿದ್ದಾನೆ. ಇಪ್ಪತ್ತೇಳನೇ ಸರ್ಗದಲ್ಲಿ ಆ ಸಾರಣ ತನ್ನ ವರ್ಣನೆಯನ್ನು ಮುಂದುವರಿಸಿದ. ಅಲ್ಲಿ ಮತ್ತೊಬ್ಬ ಕಪಿ ಕಾಣ್ತಾನೆ. ಅದನ್ನು ನೋಡು, ಆತನ ಹೆಸರು ಹರ ಅಂತ ಹೇಳಿ. ಯಾವತ್ತೂ ಕೂಡ ಸಾಹಸದ ಕಾರ್ಯಗಳನ್ನು ಮಾಡೋದ್ರಲ್ಲಿ ಆತನಿಗೆ ಆಸಕ್ತಿ. ಅವನ ಬಾಲ ದೀರ್ಘವಾಗಿದೆ. ಅನೇಕ ಮಾರುಗಳಷ್ಟು ಉದ್ದ ಇರುವಂತಹ ಕೂದಲುಗಳಿವೆ ಆತನ ಬಾಲದಲ್ಲಿ. ಆ ಬಾಲವನ್ನು ಆತ ಒಂದು ವೇಳೆ ಮೇಲೆತ್ತಿದರೆ ಆ ಬಾಲದಲ್ಲಿರುವಂತಹ ನಾನಾ ಬಣ್ಣದ ಕೂದಲುಗಳು ಸೂರ್ಯನ ಬೆಳಕಿನಲ್ಲಿ ಪ್ರತಿಫಲಿಸಿ ಸೂರ್ಯನ ಕಿರಣದಂತೆ ಕಾಣ್ತವೆ. ಹೊಸದೊಂದು ವಾತಾವರಣವನ್ನು, ವರ್ಣರಂಜಿತವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ. ಕೆಲವೊಮ್ಮೆ ಆತ ಆಕಾಶದಲ್ಲಿ ಬಾಲವನ್ನು ಎತ್ಕೊಂಡು ಹೋಗ್ತಾನೆ,
ಕೆಲವೊಮ್ಮೆ ತನ್ನ ಬಾಲವನ್ನು ನೆಲದ ಮೇಲೆ ಎಳ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ನಾಯಕನನ್ನು ನೀನು ನೋಡ್ತಾ ಇದ್ದಿ. ಆ ನಾಯಕ ಕಪಿಗಳಿಗೆ ಸಂಬಂಧಪಟ್ಟವನಲ್ಲ, ಆತ ಕರಡಿಗಳಿಗೆ ಸಂಬಂಧಪಟ್ಟವನು. ಆ ಕರಡಿಗಳ ಸೈನ್ಯದಲ್ಲಿ ಏನು ದಳಪತಿಗಳಿದ್ದಾರಲ್ಲ, ಸೇನಾ ನಾಯಕರು, ಅವರೊಬ್ಬೊಬ್ಬರನ್ನು ಪರಿಚಯ ಮಾಡಬೇಕು ಅಂತಂದ್ರೆ ಅದು ಸಾಧ್ಯವೇ ಇಲ್ಲದ ಮಾತು, ಅಸಂಭಾವಿತವಾದ ಮಾತದು. ಅವರು ಕೆಲವರು ಪರ್ವತದಲ್ಲಿ, ಕೆಲವರು ನದಿ ತೀರದಲ್ಲಿ ವಾಸ ಮಾಡ್ತಾರೆ. ಆ ಕರಡಿಗಳ ಮಧ್ಯದಲ್ಲಿ ಕ್ರೂರವಾದ ಕಣ್ಣಿನೊಂದು ಒಬ್ಬ ಧೂಮ್ರ ಅನ್ನುವ ದಳಪತಿ ಇದ್ದಾನೆ. ಜಾಂಬವಂತನ ಹೆಸರನ್ನು ನಾವು ಕರಡಿಗಳ ಸೇನೆಯಲ್ಲಿ ಮುಖ್ಯವಾಗಿ ಕೇಳ್ತೇವೆ. ಇದು ಇನ್ನೊಂದು ಹೆಸರು ಧೂಮ್ರ ಅಂತೇಳಿ. ಆತನ ಸುತ್ತಲೂ ಎಲ್ಲಿ ನೋಡಿದೆಲ್ಲ ಕರಡಿಗಳ ಗುಂಪೇ ಇದೆ. ನರ್ಮದಾ ನದಿಯ ತೀರದಲ್ಲಿ ವೃಕ್ಷವಂತ ಅನ್ನುವ ಪರ್ವತದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಕರಡಿಗಳ ರಾಜ ಅವನು ಕೂಡ. ಇನ್ನೊಬ್ಬ ಕರಡಿಗಳ ನಾಯಕ ಇದ್ದಾನೆ, ಅವನು ಧೂಮ್ರನ ತಮ್ಮ. ರೂಪದಿಂದ ಆತ ಧೂಮ್ರನಿಗೆ ಸಮಾನನಾದವನು, ಆದರೆ ಪರಾಕ್ರಮದಲ್ಲಿ ಮಾತ್ರ ಧೂಮ್ರನಿಗೂ ಮಿಗಿಲಾದವನು. ಅವನಿಗೆ ಜಾಂಬವಾನ್ ಅಂತ ಹೆಸರು. ಶಾಂತ ಸ್ವಭಾವದವನು, ಸ್ವಭಾವ ಶಾಂತ. ಅದು ಯುದ್ಧದ ದಂಡದಲ್ಲಿ ಮಾತ್ರ ಆತ ಮಹಾಪರಾಕ್ರಮಿ, ಗುರುಜನರ ಆಜ್ಞಾಪಾಲಕನಾದವನು. ಹಿಂದೆ ಆತ ದೇವಾಸುರರಿಗೆ ಅನೇಕ ಯುದ್ಧಗಳಲ್ಲಿ ಪಾಲ್ಗೊಂಡು ಅವರಿಗೆಲ್ಲ ಸಹಾಯ ಮಾಡಿದ್ದಾನೆ. ಇವರೆಲ್ಲರಿಗಿಂತ ಜಾಂಬುವಂತ ಬಹಳ ಹಳೆಬ, ಅದನ್ನ ಹಿಂದೆ ಒಂದ್ಸರಿ ಹೇಳಿದ್ದೆ ನಾನು. ಹಾಗಾಗಿ ದಾನವ ಯುದ್ಧದಲ್ಲಿ ದೇವತೆಗಳ ಪಕ್ಷವನ್ನು ಅವಲಂಬಿಸಿಕೊಂಡು ಆತ ಯುದ್ಧ ಮಾಡಿದ್ದ. ಆ ಕಾರಣಕ್ಕಾಗಿ ಇಂದ್ರಾದಿ ದೇವತೆಗಳು ಅನೇಕ ವರಗಳನ್ನು ಅವನಿಗೆ ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಕೂಡ ರಾಕ್ಷಸರಂತೆ, ಪಿಶಾಚಿಗಳಂತೆ ಮಹಾಪರಾಕ್ರಮಿಗಳು, ಮೃತ್ಯುವಿಗೂ ಕೂಡ ಹೆದರದಂಥವರು. ಅವರು ಯುದ್ಧ ಮಾಡಲಿಕ್ಕೆ ಬೇರೆ ಯಾವುದೇ ಆಯುಧಗಳನ್ನು ಅವಲಂಬಿಸೋದಿಲ್ಲ. ಪರ್ವತಗಳನ್ನು ಹತ್ತಿ ಅಲ್ಲಿರುವ ಶಿಖರಗಳನ್ನು ಕಿತ್ತು ಆ ಕಲ್ಲು ಬಂಡೆಗಳನ್ನೇ ಶತ್ರುಗಳ ಮೇಲೆ ಪ್ರಹಾರ ಮಾಡುವಂಥವ್ರು. ಇನ್ನೊಬ್ಬ ದಂಭ ಅನ್ನುವ ಹೆಸರಿನ ವಾನರ ನಾಯಕ ಕಾಣಿಸ್ತಾನೆ ನಮಗೆ. ಅವನಿಗೆ ಯುದ್ಧರಂಗದಲ್ಲಿ ಮಾತ್ರ ಕೋಪ ಅಂತಲ್ಲ, ಯಾವಾಗಲೂ ಕೋಪವೇ ಅವನಿಗೆ. ಮುಗಿನ ತುದಿಯಲ್ಲೇ ಆತನ ಕೋಪ. ಆ ಕಡೆಯಿಂದ ಈ ಕಡೆ ಹಾರಾಡ್ತಿದ್ದಾನ ಅವನು. ನಮ್ಮ ರಾಕ್ಷಸರಿಗಲ್ಲ, ವಾನರರಿಗೆ ಆತನ ಬಲ, ಆತನ ಸ್ವರೂಪವನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಯಾವತ್ತೂ ಕೂಡ. ಎಷ್ಟೋ ಬಾರಿ ಇಂದ್ರನಿಗೂ ಕೂಡ ಸಹಾಯ ಮಾಡಲಿಕ್ಕಾಗಿ ಈ ದಂಭ ತನ್ನ ಸೈನಿಕರನ್ನ ಅಲ್ಲಿ ಕಳಿಸ್ತಾನೆ, ತನ್ನ ಸೈನ್ಯವನ್ನು, ಕಪಿಗಳ ಸೈನ್ಯವನ್ನು ಅಲ್ಲಿ ಕಳಿಸ್ತಾನೆ. ಇನ್ನೊಬ್ಬ ಸನ್ನಾದ ಅನ್ನೋ ಹೆಸರಿನ ದಂಡನಾಯಕ ಇದ್ದಾನೆ. ಆಕಾಶದಲ್ಲೆಲ್ಲ ಆತನ ಶರೀರ ವ್ಯಾಪಿಸಿಕೊಂಡು ನಿಂತಿದೆ. ಆತ ಎಷ್ಟು ವಿಸ್ತಾರವಾದ ಸ್ವರೂಪವುಳ್ಳವನು ಅಂತಂದ್ರೆ, ಇಲ್ಲಿ ನಿಂತವನು ಒಮ್ಮೆ ಕೈ ಚಾಚಿದ್ರೆ 1 ಯೋಜನ ದೂರದಲ್ಲಿದ್ದಂತಹ ಪರ್ವತವನ್ನು ಮುಟ್ಟಬಲ್ಲ. 7 ರಿಂದ 8 ಮೈಲ್ ದೂರದಲ್ಲಿರುವಂತಹ ಪರ್ವತವನ್ನ ತನ್ನ ಕೈಯಿಂದಲೇ ಆತ ಮುಟ್ಟಬಲ್ಲ. ಹಾಗೆ ತನ್ನ ಎದುರಿಗಿರುವಂತಹ ಯಾವುದೇ ಎದುರಾಳಿ ಅಥವಾ ಶತ್ರು ಬಂದರೂ ಕೂಡ ಅವನನ್ನು ಮೀರಿಸಿ ತನ್ನ ಶರೀರವನ್ನು ಆತ ಬೆಳೆಸಬಲ್ಲ. ಈ ವಾನರನಲ್ಲಿ ಏನು ಬಲ ಇದೆಯಲ್ಲ, ಈ ಸನ್ನಾದ ಅನ್ನೋ ಹೆಸರಿನ ಕಪಿ, ಅವನಿಗಿರುವಂತ ಬಲ 4 ಕಾಲಿನ ಯಾವುದೇ ಪ್ರಾಣಿಗೂ ಇಲ್ಲ. ಆನೆಗಳಾಗಲಿ, ಸಿಂಹಗಳಾಗಲಿ, ಹುಲಿಗಳಾಗಲಿ, ಈ ಯಾವ ಪ್ರಾಣಿಗಳಿಗೂ ಕೂಡ ಈತನಿಗಿರುವಂತಹ ಬಲವಿಲ್ಲ. ಇಂದ್ರನಿಗೆ ಹಿಂದೊಮ್ಮೆ ರಾಕ್ಷಸರ ಜೊತೆ ಯುದ್ಧವಾದಾಗ ಸನ್ನಾದನ ಅಲ್ಲಿಗೆ ಹೋಗಿ ಆ ರಾಕ್ಷಸರಿಗೆ ಯುದ್ಧದಲ್ಲಿ ಸವಾಲು ಹಾಕಿದ. ಸನ್ನಾದ ಅಲ್ಲಿ ಆ ಯುದ್ಧವನ್ನು ಗೆದ್ದು ಬಂದ. ಅಂಥ ಪರಾಕ್ರಮಿ ಸನ್ನಾದನ ಇವತ್ತು ನಿನ್ನ ಲಂಕಾನಗರವನ್ನು ಧ್ವಂಸ ಮಾಡ್ಲಿಕ್ಕೆ ಬಂದಿದ್ದಾನೆ. ಇನ್ನೊಬ್ಬ ಕ್ರಥ ಅನ್ನುವ ಹೆಸರಿನ ವಾನರ ನಾಯಕ ಇದ್ದಾನೆ. ಅವನು ಮಹಾಪರಾಕ್ರಮಿ ಆದವನು. ಅಗ್ನಿದೇವನ ಅವತಾರ ಆತವನು. ಗಂಧರ್ವ ಕನ್ಯೆಯರಲ್ಲಿ ಒಬ್ಬ ಯಾವಳೋ ಗಂಧರ್ವ ಕನ್ಯೆಯಲ್ಲಿ ಅಗ್ನಿಯಿಂದ ಹುಟ್ಟಿದವನಿವನು. ಬೇರೆ ಬೇರೆ ದೇವತೆಗಳೆಲ್ಲ ತಮ್ಮ ಅಂಶದಿಂದ ಕಪಿಗಳನ್ನು ಹುಟ್ಟಿಸಿದ್ರು. ಅದರಲ್ಲಿ ಈತನು ಕೂಡ ಒಬ್ಬ. ಈ ಕೃಷ್ಣನ ವಾಸಸ್ಥಳ ಯಾವುದು ಅಂದ್ರೆ, ಕುಬೇರನ ವಾಸಸ್ಥಾನ ಇದೆಲ್ಲ ಅಲಕಾಪಟ್ಟಣ, ಅಲ್ಲಿ ವಾಸ ಮಾಡ್ತಿರ್ತಾನೆ. ಆತ ಎಂದೂ ಯುದ್ಧದಲ್ಲಿ ಜಂಬ ಕೊಚ್ಕೊಳ್ಳುವವನಲ್ಲ. ಆದರೆ ಹೇಳಬೇಕಾದನ್ನ ಬಾಯಿಂದ ಹೇಳದೆ ಆತ ಕೈಯಿಂದ ಮಾಡಿ ತೋರಿಸುವಂಥವನು. ಇನ್ನೊಬ್ಬ ವಾನರ ನಾಯಕ ಅಲ್ಲಿದ್ದಾನೆ, ಅವನ ಹೆಸರು ಪ್ರಮಾತಿ ಅಂತ ಹೇಳಿ. ಅವನು ಆನೆಗಳ ಮೇಲೆ ಯಾವತ್ತೂ ಕೂಡ ದ್ವೇಷವನ್ನು ಕಾರ್ತಿರ್ತಾನೆ. ಆನೆಗಳಿಗೂ ಕಪಿಗಳಿಗೂ ಮೊದಲಿಂದ ದ್ವೇಷ. ಆ ದ್ವೇಷದ ಕಾರಣದಿಂದಾಗಿ ಆನೆಗಳ ಮೇಲೆ ಈತನಿಗೆ ಸಿಟ್ಟು. ಯಾಕೆ ದ್ವೇಷ
ಆನೆಗಳಿಗೂ ಕಪಿಗಳಿಗೂ ವೈರ ಯಾಕೆ ಅಂತಂದ್ರೆ, ಹಿಂದೊಮ್ಮೆ ಶಂಭ ಸಾರದ ಅಥವಾ ಶಂಭ ಸಾಧನ ಅನ್ನೋ ಹೆಸರಿನ ಒಬ್ಬ ರಾಕ್ಷಸ ಆನೆಯ ರೂಪವನ್ನು ತಾಳಿ ಋಷಿಮುನಿಗಳಿಗೆ ಉಪಚಾರ ಕೊಡ್ತಿದ್ದ. ಆ ಋಷಿಮುನಿಗಳು ತಮ್ಮ ತಪಸ್ಸನ್ನು ಉಪಯೋಗ ಮಾಡಿಕೊಂಡು ಆ ರಾಕ್ಷಸನ್ನು ನಿಗ್ರಹಿಸಬಹುದಿತ್ತು. ಆದರೆ ತಪಸ್ಸನ್ನು ಅವರು ನಾಶ ಮಾಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಅದಕ್ಕವರು ಹನುಮಂತನ ತಂದೆ ಕೇಸರಿ ಇದ್ನಲ್ಲ, ಅವನಿಗೆ ಹೇಳಿದ್ರು ಆ ರಾಕ್ಷಸನನ್ನು ನಿಗ್ರಹಿಸು ಅಂತ ಹೇಳಿ. ಅದನ್ನು ಹಿಂದೆ ಹೇಳಿದ್ದೆ, ಅದು ಸ್ವಲ್ಪ ವಿವರಗಳು ಬೇರೆ ಇತ್ತಷ್ಟೆ. ಆ ಕೇಸರಿ ಆನೆಯ ರೂಪದಲ್ಲಿದ್ದಂಥ ರಾಕ್ಷಸನನ್ನು ಸಂಹಾರ ಮಾಡಿದ. ಆವತ್ತಿನಿಂದ ಆನೆಗಳಿಗೂ ಕಪಿಗಳಿಗೂ ಮುಗಿಯದ ವೈರ. ಅದಕ್ಕಾಗಿ ಈತ ಎಲ್ಲಿ ಹೋದರೂ ತನಗೆ ಸಿಕ್ಕಂಥ ಆನೆಗಳನ್ನೆಲ್ಲ ಭಯಪಡಿಸಿ ಅವುಗಳನ್ನು ಹೊಡೆದು ಹಿಂಸಿಸ್ತಾನೆ. ಗಂಗಾ ನದಿ ತೀರದಲ್ಲಿ ಸಂಚಾರ ಮಾಡ್ತಿರ್ತಾನೆ ಅವನು. ಆತ ಏನು ಮಾಡ್ತಾನಂದ್ರೆ, ಆನೆಗಳು ಸಂಚಾರ ಮಾಡುವಂಥ ಜಾಗಕ್ಕೆ ಹೋಗಿ ಆ ಸಂಚಾರ ಮಾಡುವ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು, ದೊಡ್ಡ ದೊಡ್ಡ ಗಿಡ ಗಂಟೆಗಳನ್ನು ಮುರಿದು ಹಾಕಿಬಿಡ್ತಾನೆ. ಆನೆಗಳು ಮುಂದೆ ಸಂಚಾರ ಮಾಡ್ಲಿಕ್ಕಾಗದೆ ಅಲ್ಲೇ ಸಿಲುಕಿ ಸಂಕಟಕ್ಕೀಡಾಗುವಂತೆ ಮಾಡ್ತಾನೆ ಅವನು. ಈ ಪ್ರಮಾಥಿ ಎನ್ನುವ ಕಪಿನಾಯಕನಿಗೆ 10 ಕೋಟಿ ಜನ ಸೈನಿಕರು ಬೆಂಗಾವಲಾಗಿದ್ದಾರೆ. ಗೋಲಾಂಗೂಲ ಜಾತಿಗೆ ಸೇರಿದಂತಹ ಮತ್ತೊಂದು ಕಪಿಗಳ ಗುಂಪಲ್ಲಿದೆ. ಗೋಲಾಂಗೂಲ ಅಂತಂದ್ರೆ ಯಾವ ಕಪಿಗಳ ಬಾಲ ಆಕಳಿನ ಬಾಲದಂತೆ ಇರ್ತದೆ. ಸಾಮಾನ್ಯವಾಗಿ ಕಪಿಗಳ ಬಾಲ ಬೇರೆ ರೀತಿಯಾಗಿರ್ತದೆ. ಆದರೆ ಅದೊಂದು ಕಪಿಯ ಜಾತಿಯ ಗುಂಪು, ಅದು ಅದರ ಬಾಲ ಮಾತ್ರ ಆಕಳಿನ ಬಾಲದಂತೆ ಇರ್ತದೆ. ಅವರಿಗೆ ಗೋಲಾಂಗೂಲಗಳು ಅಂತಾರೆ. ಲಾಂಗೂಲ ಅಂದ್ರೆ ಬಾಲ. ಅವರು ಮಹಾಬಲಿಷ್ಠರು. ಅವರು 1 ಕೋಟಿ ಸಂಖ್ಯೆಯಲ್ಲಿದ್ದಾರೆ, ಆ ಗೋಲಾಂಗೂಲ ಜಾತಿಯ ಕಪಿಗಳು. ಅವರು ಸೇತುವೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದವರು. ಅವರಿಗೆ ಮುಖ್ಯನೇ ಗವಾಕ್ಷ ಅನ್ನುವವನು. ಇನ್ನೊಬ್ಬ ವೃದ್ಧನಾಯ ಕಪಿನಾಯಕ ಅಲ್ಲಿ ಕಾಣಿಸ್ತಿದ್ದಾನೆ, ಆತನನ್ನು ನೋಡು. ಅವನು ಹನುಮಂತನ ತಂದೆ ಕೇಸರಿ. ಮೇರು ಪರ್ವತದಲ್ಲಿ ಈ ಕೇಸರಿ ವಾಸ ಮಾಡ್ತಿರ್ತಾನೆ. ಅಲ್ಲಿ ಆತ ಅಂಜನಾದೇವಿಯಿಂದ ಈ ಹನುಮಂತನನ್ನ ಪಡೆದುಕೊಂಡ. 60,000 ಸುವರ್ಣ ಪರ್ವತಗಳಿವೆ ಈ ಪ್ರಪಂಚದಲ್ಲಿ, ಬಂಗಾರಮಯವಾದ ಪರ್ವತಗಳಂತೆ. ಅವುಗಳಲ್ಲಿ ಸಾವರ್ಣಿ ಮೇರು ಅಂತನ್ನೋದು ಬಹಳ ಪ್ರಧಾನವಾದದ್ದು, ಉನ್ನತವಾದದ್ದು. ಅದರಂತೆ ಈ ಕಪಿಗಳಲ್ಲಿ ಈ ಕೇಸರಿ ಕಪಿ ಎಲ್ಲರಿಗೂ ಹಿರಿಯನಾದವನು, ಮುಖ್ಯನಾದವನು. ಆ ಸಾವರ್ಣಿ ಮೇರು ಪರ್ವತ ಏನಿದೆ, ಅದರಲ್ಲಿ ಒಂದು ಜಾತಿಯ ಕಪಿಗಳ ಗುಂಪಿದೆ. ಅವುಗಳ ಬಣ್ಣ ಕಂದು ಬಣ್ಣ, ಸ್ವಲ್ಪ ಬಿಳಿ ಮಿಶ್ರಿತವೂ ಕೂಡ ಇದೆ. ಜೇನುತುಪ್ಪದಂತೆ ಅವುಗಳ ಬಣ್ಣ. ಅವುಗಳಿಗೆ ಕೋರೆ ದಾಡಿ, ಸಿಂಹದಂತೆ 4 ಕೋರೆ ದಾಡಿಗಳಿವೆ. ಅಂತಹ ಪರಾಕ್ರಮಿಗಳಾದ ಕಪಿಗಳ ಗುಂಪೊಂದಿದೆ. ಅವರೆಲ್ಲರೂ ಕೂಡ ನಿನ್ನ ಸೈನ್ಯವನ್ನು ಧ್ವಂಸ ಮಾಡಲಿಕ್ಕಾಗಿ ಸಿದ್ಧರಾಗಿದ್ದಾರೆ. ಇನ್ನೊಬ್ಬ ವಾನರ ನಾಯಕ ಅಲ್ಲಿ ಕಾಣಿಸ್ತಿದ್ದಾನೆ, ಆತನ ಹೆಸರು ಶತಬಲಿ ಅಂತೇಳಿ. ಅವನು ತನ್ನ ಪೌರುಷವನ್ನು ನಿನ್ನ ಎದುರಿಗೆ ತೋರಿಸ್ಬೇಕು ಅಂತ ಈಗ ಸಿದ್ಧನಾಗಿದ್ದಾನೆ. ಈ ಎಲ್ಲ ಕಪಿನಾಯಕರು ಕೂಡ ರಾಮನ ಸಲುವಾಗಿ ತಮ್ಮ ಪ್ರಾಣದ ಮೇಲಿನ ಆಸೆಯನ್ನು ಕೂಡ ಬಿಟ್ಟು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅಗಣಿತ ಸಂಖ್ಯೆಯಲ್ಲಿ ವಾನರರಿದ್ದಾರೆ. ಅವರೆಲ್ಲ ಸಂಖ್ಯೆಯನ್ನು ನಾನು ಹೇಳಬೇಕು ಅಂದ್ಕೊಂಡ್ರು ನನಗೂ ಗೊತ್ತಿಲ್ಲ. ಸಂಖ್ಯೆಗೆ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಇಷ್ಟೇ ಸಂಖ್ಯೆ ಅಂತ ಎಲ್ಲಿ ಹೇಳಲೇ ಇಲ್ಲ. ಸಾರಣನ ಮಾತು ಮುಗಿತು. ಅದಾದ್ಮೇಲೆ ಶುಕ ಈ ರಾವಣನಿಗೆ ಕಪಿಗಳ ಸೈನ್ಯವನ್ನು ತೋರಿಸಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ನೋಡು, ಕೆಲವು ಕಪಿಗಳನ್ನು ನೋಡ್ತಿದ್ದಿ, ಅವರೆಲ್ಲ ಮದಭರಿತಗಳಾದ ಆನೆಗಳಂತಿದ್ದಾರೆ. ಕೆಲವರು ಗಂಗಾ ನದಿ ತೀರದಲ್ಲಿ ಬೆಳೆಯುವ ದೊಡ್ಡ ವೃಕ್ಷಗಳಂತೆ, ಹಿಮಾಲಯ ಪರ್ವತದಲ್ಲಿ ಬೆಳೆಯುವಂತಹ ಸಾಲ ವೃಕ್ಷಗಳಂತಿದ್ದಾರೆ. ಅಂತಹ ಮಹಾಪರಾಕ್ರಮಿಗಳವರು. ಅವರು ಕೋಟಿ ಸಹಸ್ರ ಶಂಖ 100 ವೃಂದ, ಇಷ್ಟು ಸಂಖ್ಯೆಯಲ್ಲಿ ವಿಶಾಲವಾದ ಸಂಖ್ಯೆಯಲ್ಲಿದ್ದಾರೆ. ವೃಂದ, ಶಂಖ, ಓಘ ಅದೆಲ್ಲ ಏನು ಅಂತ ಇಲ್ಲೇ ಮುಂದೊಂದು ಕಡೆ ವರ್ಣನೆ ಮಾಡ್ತಾರೆ. ಇವರೆಲ್ಲರೂ ಕೂಡ ದೇವಗಂಧರ್ವರಿಂದ ಹುಟ್ಟಿದವರು, ಯಕ್ಷರಿಂದ ಹುಟ್ಟಿದವರು, ಅಂತ ಮಹಾಪರಾಕ್ರಮಿಗಳು. ಇಬ್ಬರು ಜೊತೆಯಾದ ವಾನರನ್ನು ನೀನು ನೋಡ್ತಿದ್ಯಲ್ಲ, ಅವ್ರ ಬಗ್ಗೆ ಈ ಸಾರಣ ಹೇಳಲಿಲ್ಲ, ನಾನು ಹೇಳಬೇಕಾಗಿದೆ. ಇಬ್ಬರ ಹೆಸರು ಮೈಂದ ದ್ವಿವಿಧರು ಅಂತ. ಯುದ್ಧದಲ್ಲಿ ಅವರಿಗೆ ಸಮಾನರಾದವರು ಯಾರೂ ಇಲ್ಲ. ಬ್ರಹ್ಮನ ಆಜ್ಞೆಯನ್ನು ಪಡ್ಕೊಂಡು ಅವರಿಬ್ಬರು ಅಮೃತಪಾನ ಮಾಡಿದವರು.
ಭುಜಬಲದಿಂದ ಅವರು ಲಂಕಾನಗರವನ್ನು ಮಣಿಸಬೇಕು ಅಂತ ಸಿದ್ಧರಾಗಿದ್ದಾರೆ. ಇವೆಲ್ಲರಿಗೂ ಮಿಗಿಲಾಗಿ ಮತ್ತೊಬ್ಬ ಕಪಿಯನ್ನು ನೀನು ಅಲ್ಲಿ ದೂರದಿಂದ ನೋಡ್ತಿದ್ಯಲ್ಲ, ಈ ಎಲ್ಲ ಕಪಿಗಳಲ್ಲಿ ಉನ್ನತನಾಗವನು ಕಾಣಿಸ್ತಿದ್ದಾನೆ. ಅವನೇ ಇಲ್ಲಿಗೆ ಬಂದು ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ರಾಕ್ಷಸ ಸೈನ್ಯವನ್ನು ಸದೆಬಡಿದು ಸೀತಾದೇವಿಯ ಸಂದರ್ಶನವನ್ನು ಮಾಡಿಕೊಂಡು ಹೊರಟು ಹೋದವನು. ಆತ ಈಗ ಮತ್ತೆ ಬಂದಿದ್ದಾನೆ. ಕೇಸರಿಯ ಮಗ ಅವನು, ವಾಯುಪುತ್ರ ಅಂತ ಕೂಡ ಕರೀತಾರೆ. ಇಚ್ಛಾನುಸಾರವಾಗಿ ಯಾವ ರೂಪವನ್ನು ಬೇಕಾದರೂ ಆತ ತಾಳಬಲ್ಲವನು, ಅಷ್ಟು ಶಕ್ತಿ ಇದ್ದವನು. ಆತ ಬಾಲಕನಾಗಿದ್ದಾಗಲೇ ಒಂದು ಪ್ರಸಂಗ ನಡೆದಿತ್ತು. ಆ ಪ್ರಸಂಗವನ್ನು ಈ ಸಾರಣ, ಈ ಶುಕ ರಾವಣನಿಗೆ ವಿವರಿಸಿ ಹೇಳಿದ. ಸೂರ್ಯನ ಕಡೆಗೆ ಹೋಗಿ ಆ ಸೂರ್ಯನ ಒಂದು ಆಹಾರ ಪದಾರ್ಥ ತಗೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿಲ್ಲ ಈ ಹನುಮಂತ. ಈ ಭೂಮಿಯಲ್ಲಿರುವಂಥ ಯಾವ ಆಹಾರ ಪದಾರ್ಥವೂ ಕೂಡ ನನ್ನ ಹಸಿವನ್ನು ಹಿಂಗಿಸಲಾರದು, ಅದಕ್ಕಾಗಿ ಈ ಆದಿತ್ಯನನ್ನೇ ತಿಂದು ಬಿಡ್ತೇನೆ ಅಂತ ಹಾರಿ ಹೋಯ್ತು ಈ ಕಪಿ. ಆದರೆ ಆ ಸೂರ್ಯನ ತೇಜಸ್ಸನ್ನು ಸಹಿಸಲಾಗದೆ ಉದಯ ಪರ್ವತದ ಮೇಲೆ ಹೋಗಿ ಆತ ಬಿದ್ದ. ಆತನ ದವಡೆ ಜಜ್ಜಿ ಹೋಯಿತು. ಅದು ಹಾಗೇ ಉಳಿಯಿತು ಅವತ್ತು, ಇನ್ನು ಮುಂದೂ ಕೂಡ. ಆ ಕಾರಣಕ್ಕಾಗಿ ಆತ ಹನುಮಂತ ಅಂತ ಹೆಸರನ್ನು ಪಡೆದುಕೊಂಡ. ಹನು ಅಂದ್ರೆ ದವಡೆ, ಜಜ್ಜಿ ಹೋದ ದವಡೆ ಇದ್ದವನಾದ್ರಿಂದ ಅವನಿಗೆ ಹನುಮಂತ ಅಂತ ಹೆಸರು ಬಂತು. ಆದರೆ ಜಜ್ಜಿ ಹೋಗಿತ್ತು ಅನ್ನೋ ಕಥೆ ಅದೆಲ್ಲ ಅಷ್ಟು ಕವಿಗಳಿಗಾಗಲಿ ಮತ್ತು ಪೂರ್ವಾಚಾರ್ಯರಿಗಾಗಲಿ ಸಮ್ಮತಾಗಿದ್ದಲ್ಲ. ಹನು ಅಂದ್ರೆ ಜ್ಞಾನವಂತನಾದ್ರಿಂದ ಅವನಿಗೆ ಹನುಮಂತ ಅಂತ ಹೆಸರು. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನ ಕೆನ್ನೆ ತುಂಬಿಕೊಂಡಂಥ ಕೆನ್ನೆ, ಆತನ ಸಂಪೂರ್ಣ ಪುರುಷ ಸೌಂದರ್ಯವನ್ನು, ಆತನ ಶಾರೀರಿಕ ಆರೋಗ್ಯವನ್ನು ಸೂಚನೆ ಮಾಡಲಿಕ್ಕಾಗಿ ತುಂಬಿಕೊಂಡಂಥ ಕೆನ್ನೆ ಇದ್ದವನು. ಅದಕ್ಕಾಗಿ ಹನುಮಂತ ಆತನಿಗೆ ಹೆಸರು. ನನಗೆ ಈ ಹನುಮಂತನ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ಹೇಗೆ ಗೊತ್ತಾಯಿತು ಅಂದರೆ, ವಿಶ್ವಾಸಕ್ಕೆ ಯೋಗ್ಯರಾದಂಥ ಕೆಲವು ಹಿರಿಯರ ಮೂಲಕ, ಆಪ್ತರ ಮೂಲಕ ಈ ಎಲ್ಲ ಮಾಹಿತಿಗಳನ್ನು ನಾನು ಹನುಮಂತನ ಬಗ್ಗೆ ಸಂಗ್ರಹಿಸಿದೆ. ಆತನ ಪರಾಕ್ರಮವನ್ನು, ಆತನ ಬಲವನ್ನು ಪೂರ್ಣವಾಗಿ ವರ್ಣನೆ ಮಾಡಬೇಕು ಅಂದರೆ ಅಥವಾ ಅದನ್ನು ಕೇಳಬೇಕು ಅಂದರೆ ಅದು ಯಾರಿಗೂ ಸಾಧ್ಯವಿಲ್ಲ. ನಿನಗಾದರೂ ಆ ಕಪಿಯನ್ನು ಮರಿಲಿಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ನಿನ್ನ ಊರಿಗೆ ಬೆಂಕಿ ಹಚ್ಚಿ ಹೋದವನವನು. ಹನುಮಂತನ ಪಕ್ಕದಲ್ಲೇ ಇಕ್ಷ್ವಾಕು ವಂಶೀಯನಾದಂಥ ರಾಮ ನಿಂತ್ಕೊಂಡಿದ್ದಾನೆ. ಯಸ್ಮಿನ್ ಅಚಲತೆ ಧರ್ಮೋ ಯೋ ಧರ್ಮ ನಾತಿ ವರ್ತತೆ. ಅದು ಶತ್ರು ಸೈನ್ಯದವರು ಮಾಡಿದ ವರ್ಣನೆ, ರಾಮನ ವರ್ಣನೆ. ಯಸ್ಮಿನ್ ಅಚಲತೆ ಧರ್ಮೋ, ರಾಮನನ್ನು ಧರ್ಮ ಬಿಟ್ಟು ಹೋಗೋದಿಲ್ಲ, ಧರ್ಮವನ್ನು ರಾಮ ಬಿಟ್ಟು ಹೋಗೋದಿಲ್ಲ. ಅದು ಆತನ ಪ್ರಧಾನ ಲಕ್ಷಣ. ಅದು ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ್ಚ ವೇದ ವೇದ ವಿದಾಂಬರಃ. ಬ್ರಹ್ಮಾಸ್ತ್ರವನ್ನು ಹಿಡಿದು ಉಳಿದೆಲ್ಲ ಅಸ್ತ್ರಗಳನ್ನು ತಿಳ್ಕೊಂಡವನು. ಉಳಿದವರು ವರ್ಣನೆ ಮಾಡೋದಾಗಿದ್ರೆ ಮೊದಲು ಸಣ್ಣ ಅಸ್ತ್ರಗಳನ್ನು ಇವರು ತಿಳ್ಕೊಂಡಿದ್ದಾರೆ, ಅದಾದ್ಮೇಲೆ ಸಣ್ಣದಾದ್ಮೇಲೆ ಇದಕ್ಕಿಂತ ಹೆಚ್ಚಿನ ಅಸ್ತ್ರಗಳನ್ನು ತಿಳ್ಕೊಂಡಿದ್ದಾರೆ ವರ್ಣನೆ ಮಾಡ್ತಿದ್ರು. ಈತನ ವಿಷಯದಲ್ಲಿ ಬ್ರಹ್ಮಾಸ್ತ್ರದವನ್ನೇ ಮೊದಲು ವರ್ಣನೆ ಮಾಡ್ತಾರೆ. ಆ ಅಸ್ತ್ರವನ್ನು ಹಿಡಿದು ಉಳಿದನ್ನು ತಿಳ್ಕೊಂಡಂಥವನು. ವೇದ ವಿದಾಂಬರಃ, ವೇದಜ್ಞರಲ್ಲಿ ಈತ ಶ್ರೇಷ್ಠ. ರಾಮ ತನ್ನ ಬಾಣಗಳಿಂದ ಆಕಾಶವನ್ನು ಕೂಡ ಛೇದಿಸಬಲ್ಲವನು, ಭೂಮಿಯನ್ನು ಸೀಳಿ ಹಾಕಬಲ್ಲವನು. ಕೋಪ ಬಂದರೆ ಆತ ಮೃತ್ಯುವಿಗೆ ಸಮಾನ. ಆತ ಈಗ ನಿನ್ನ ಜೊತೆ ಯುದ್ಧಕ್ಕೆ ಬಂದಿದ್ದಾನೆ. ರಾಮನ ಪಕ್ಕದಲ್ಲೇ ಬಂಗಾರದ ವರ್ಣ ಇದ್ದಂಥ ಮತ್ತೊಬ್ಬ ಸುಕುಮಾರನಾದ ಯುವಕ ನಿಂತಿದ್ದಾನೆ. ಕಪ್ಪಾದ ಗುಂಗುರುಳಿದ್ದವನು. ಆತ ಅಣ್ಣನ ಆಜ್ಞಾಧಾರಿಯಾದಂಥ ಲಕ್ಷ್ಮಣ. ಸಮಸ್ತ ಶಸ್ತ್ರಧಾರಿಗಳಲ್ಲೂ ಆತ ಶ್ರೇಷ್ಠ. ರಾಮಸ್ಯ ದಕ್ಷಿಣೋಬಾಹು ನಿತ್ಯಂ ಪ್ರಾಣೋ ಬಹಿಷ್ಕರಃ. ರಾಮನಿಗೀತ ಬಲಗೈ. ರಾಮನ ಹೊರಗೆ ಸಂಚಾರ ಮಾಡುವಂಥ ಪ್ರಾಣ ಇದು. ರಾಮನ ಶರೀರದ ಒಳಗೆ ಸಂಚಾರ ಮಾಡುವಂಥ ಪ್ರಾಣ ಬೇರೆ ಇದ್ದಿರಬಹುದು. ರಾಮನಿಗೆ ಇನ್ನೊಂದು ಪ್ರಾಣ ಇದ್ದಂತೆ ಈ ಲಕ್ಷ್ಮಣ. ರಾಮನ ಸಲುವಾಗಿ ಜೀವವನ್ನೇ ಕೊಡಬೇಕಾದವನು. ರಾಮನ ಎಡಭಾಗದಲ್ಲಿ ರಾಕ್ಷಸ ಅನುಯಾಯಿಗಳ ಜೊತೆ ಸೇರ್ಕೊಂಡು ಮತ್ತೊಬ್ಬ ನಿಂತಿದ್ದಾನೆ. ಅವನೇ ರಾಜಾ ವಿಭೀಷಣ. ರಾಜಾ ವಿಭೀಷಣ ಅಂತ ಇವನೇ ಸಂಬೋಧನೆ ಮಾಡಿಬಿಟ್ಟ ಈ ರಾಕ್ಷಸನೇ. ಅವನಿಗೆ ಈಗಾಗಲೇ ರಾಮ ಪಟ್ಟಾಭಿಷೇಕ ಮಾಡಿದ್ದಾನೆ ಅಂತ ತಿಳಿಸಿ ಹೇಳಿದ. ಅವನಿಗೆ ಈಗಾಗಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ. ವಿಭೀಷಣನು ಕೂಡ ಕುಪಿತನಾಗಿ ನಿನ್ನ ಮೇಲೆ ಇವತ್ತು ಸಮರ ಸಾರಿದ್ದಾನೆ. ಆ ಎಲ್ಲ ವಾನರರ ನಡುವೆ ಪರ್ವತದಂತೆ ಸ್ಥಿರವಾಗಿ ನಿಂತಂತ ಮತ್ತೊಬ್ಬ ಕಪಿಯನ್ನು ನೋಡ್ತಿದ್ಯಲ್ಲ, ಅವನೇ ಸುಗ್ರೀವ. ಹಿಮವಂತ ಎಲ್ಲಾ ಪರ್ವತದಲ್ಲಿ ಶ್ರೇಷ್ಠನಾದಂತೆ ಈತ ಕಪಿಗಳಲ್ಲಿ ಶ್ರೇಷ್ಠ. ಆತನ ಯಶಸ್ಸು, ಬುದ್ಧಿ, ಬಲ, ಆತನ ಕುಲದ ಹಿನ್ನೆಲೆ ಇದರಲ್ಲೆಲ್ಲದರಿಂದಲೂ ಕೂಡ ಆತನನ್ನು ಮೀರಿಸಿದವರು ಯಾರಿಲ್ಲ. ಕಿಷ್ಕಿಂಧ ಅನ್ನುವಂಥ ದುರ್ಗಮವಾದಂಥ ಗುಹೆಯಲ್ಲಿ ಆತ ವಾಸ ಮಾಡಿಕೊಂಡಿದ್ದಾನೆ. ಆತನ ಕಂಠದಲ್ಲಿ
100 ಬಂಗಾರದ ಕಮಲಗಳಿಂದ ಕೂಡಿದ ಒಂದು ಹಾರವಿದೆ. ಅದು ಯಾವತ್ತೂ ಕೂಡ ಆತನ ಕಂಠದಲ್ಲಿರ್ತದೆ. ಅದರಲ್ಲಿ ಲಕ್ಷ್ಮೀದೇವಿಯ ಸಾನ್ನಿಧ್ಯ ಇದೆ. ದೇವತೆಗಳು, ಮಾನವರೆಲ್ಲರೂ ಕೂಡ ಆ ಸುವರ್ಣಮಯವಾದ ಹಾರದ ಮಹತ್ವವನ್ನು ತಿಳಿದುಕೊಂಡವರಾಗಿದ್ದಾರೆ. ಅದು ಮೊದಲು ವಾಲಿಯ ಕಂಠದಲ್ಲಿತ್ತು. ರಾಮ ವಾಲಿಯನ್ನು ಸಂಹರಿಸಿ ಆ ಸುವರ್ಣಮಯವಾದ ಮಾಲೆಯನ್ನ, ತಾರಾದೇವಿಯನ್ನ ಮತ್ತು ಕಪಿಗಳ ಸಾಮ್ರಾಜ್ಯದ ಆಧಿಪತ್ಯವನ್ನ ಈ ಸುಗ್ರೀವನಿಗೆ ಕೊಟ್ಟ. ಮಹಾರಾಜನೇ, ಕಪಿಗಳ ಒಟ್ಟಾರೆ ಸೈನ್ಯ ಎಷ್ಟು ದೊಡ್ಡದಾಗಿತ್ತು ಅಂತ ನಾವು ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಪಿಗಳ ಒಂದೊಂದು ಗುಂಪು ಎಷ್ಟು ದೊಡ್ಡದಾಗಿತ್ತು ಅಂತ ವರ್ಣನೆ ಮಾಡಬಹುದು. 100 ಲಕ್ಷಗಳನ್ನು ವಿದ್ವಾಂಸರು ಒಂದು ಕೋಟಿ ಅಂತ ಕರೀತಾರೆ. ಲಕ್ಷವನ್ನು 100ರಿಂದ ಗುಣಿಸಿದರೆ ಅದೊಂದು ಕೋಟಿ. ನಮಗೆಲ್ಲರಿಗೂ ಗೊತ್ತಿದ್ದದ್ದು. ಅಂತಹ 100,000 ಕೋಟಿಗಳನ್ನು ಒಂದು ಶಂಖ ಅಂತ ಕರೀತಾರೆ. ಇಂಥ ಸಂಖ್ಯೆಗಳನ್ನು ನಾವು ಬೇರೆ ಭಾಷೆಯಲ್ಲಿ ಕೇಳೋದೇ ಕಷ್ಟ. 100 ಕೋಟಿ, 1000 ಕೋಟಿ, 10,000 ಕೋಟಿ ಅಂತ ಹೀಗೆ ಹೇಳ್ತಾ ಹೋಗ್ಬೋದು. ಆದರೆ ಎಷ್ಟು ಪ್ರಮಾಣದ ಸಂಖ್ಯೆಗಳನ್ನು ಹೇಳ್ತಾರೆ ಅದನ್ನು ಗಮನಿಸಬೇಕು. ಶತಸಹಸ್ರಾಣ, ಶತಸಹಸ್ರ ಅಂದರೆ 1 ಲಕ್ಷ. ಆ 1 ಲಕ್ಷದ 100 ಇದ್ದರೆ ಅದನ್ನು ಕೋಟಿ ಅಂತ ಕರೀತಾರೆ. ಕೋಟಿ ಸಹಸ್ರಾಣ, 100,000 ಕೋಟಿಗಳನ್ನು ಒಂದು ಶಂಖ ಅಂತ ಕರೀತಾರೆ. ಶಂಖ ಇತ್ಯ ವಿಧೀಯತೆ. 100,000 ಶಂಖಗಳಾದ್ರೆ, ಹಿಂದೆ ಶ್ಲೋಕದಲ್ಲಿ ಶಂಖ ಅಂದ್ರೆ ಏನಂತ ಹೇಳಿದ್ರು. 100,000 ಶಂಖಗಳಾದರೆ ಅಂದ್ರೆ 1 ಲಕ್ಷ, ಶಂಖಗಳಾದ್ರೆ ಅದಕ್ಕೊಂದು ಮಹಾಶಂಖ ಅಂತ ಹೆಸರು. ಅಂಥವು 1 ಲಕ್ಷ ಶಂಖಗಳಾದರೆ, ಅಂತ 1 ಲಕ್ಷ ಮಹಾಶಂಖಗಳಾದರೆ ಅದಕ್ಕೊಂದು ವೃಂದ ಅಂತ ಹೆಸರು. ಶಂಖ ಸಹಸ್ರಾಣ ಮಹಾಶಂಖ ಇತಿ ಸ್ಮೃತಃ. ಮಹಾಶಂಖ ಸಹಸ್ರಾಣ ವೃಂದಮಿತಿ ಸ್ಮೃತಂ. ಅದಕ್ಕೊಂದು ವೃಂದ ಅಂತ ಹೆಸರು. ಹೀಗೆ ಇದನ್ನು ಪ್ರತಿಯೊಂದನ್ನು ಕೂಡ 100ರಿಂದ ಗುಣಿಸ್ತಾ ಹೋಗಬೇಕು. 100,000 ವೃಂದಗಳಾದ್ರೆ ಒಂದು ಮಹಾವೃಂದ ಅಂತ ಹೆಸರು. 100,000 ಮಹಾವೃಂದಗಳಾದ್ರೆ ಒಂದು ಪದ್ಮ ಅಂತ ಅದು ಕರೆಸ್ಕೊತದೆ. 100,000 ಪದ್ಮಗಳಾದ್ರೆ ಒಂದು ಮಹಾಪದ್ಮ. 100,000 ಮಹಾಪದ್ಮಗಳು ಒಂದು ಖರ್ವ ಆದವು. 100,000 ಖರ್ವಗಳಿಗೊಂದು ಮಹಾಖರ್ವ ಅಂತ ಹೆಸರು. 100,000 ಮಹಾಕರ್ಮಗಳಾದ್ರೆ ಅದಕ್ಕೊಂದು ಸಮುದ್ರ ಅಂತ ಹೆಸರು. 100,000 ಸಮುದ್ರಗಳೇ ಒಂದು ಓಘ. 100,000 ಓಘಗಳಾದ್ರೆ ಅದೊಂದು ಮಹೋಘ. ಒಟ್ಟಾರೆ ಕಪಿಗಳು ಎಷ್ಟಿದ್ರು ಅಂತ ಗೊತ್ತಿಲ್ಲ. ಆದರೆ ಕೆಲವು ಕಪಿಗಳು ಕೋಟಿ ಇದ್ದಾರೆ, ಕೆಲವು ಕಪಿಗಳು 100 ಕೋಟಿ, ಕೆಲವು 1000 ಕೋಟಿ, ಕೆಲವು ಶಂಖ ಮತ್ತು ಕೆಲವು ಮಹಾಶಂಖ, ಕೆಲವು ಸಮುದ್ರ, ಕೆಲವು ಮಹಾಸಮುದ್ರ, ಹೀಗಿದ್ದಾರಷ್ಟೇ. ಹೀಗೆ ಹೇಳ್ಬೋದು. ಒಟ್ಟಾರೆ ಕಪಿಗಳು ಎಷ್ಟಿದ್ದಾರೆ ಅಂತ ಯಾರಿಗೂ ಕೂಡ ಹೇಳೋದು ಸಾಧ್ಯವಿಲ್ಲ. ಹೀಗೆ ಮಹೌಘ ಅಂತ ಏನಿದೆಯಲ್ಲ, ಕೊನೆಗೊಂದು ಮಹೌಘ ಅಂತ ಸಿದ್ಧವಾಯ್ತಲ್ಲ, 100,000 ಓಘಗಳಿಂದ ಒಂದು ಮಹೌಘ ಅಂತ ತೀರ್ಮಾನ ಆಯ್ತಲ್ಲ. ಆ ಮಹೌಘ ಅಂತಂದ್ರೆ ನಾವು ಗಣಿತದ ಭಾಷೆಯಲ್ಲಿ 10⁻70ನೇ ಘಾತ, 10 ಅಂತ ಹೀಗೆ ಬರೆದು ಮೇಲಂತ ಸಣ್ಣ ಅಂಕಿಗಳಿಂದ ಬರಿತೀವಲ್ಲ, 10⁻70ನೇ ಘಾತವನ್ನ ಮಹೌಘಕ್ಕೆ ನಾವು ಹೋಲಿಸಬಹುದು. ಇದು 70ನೇ ಘಾತ ಅಂದ್ರೆ ಅದು ಮಹೌಘ. ಹೀಗೆ 1 ಕೋಟಿ ಮಹೌಘ, 1 ಸಮುದ್ರ, 100 ಖರ್ವ, 1000 ಮಹಾಪದ್ಮ, 100 ಮಹಾಪದ್ಮ, 1000 ಮಹಾವೃಂದ, 100 ಶಂಕು, ಕೋಟಿ ಸಹಸ್ರ ಸಂಖ್ಯೆಯಲ್ಲಿ ಕಪಿಗಳಿದ್ರು. ದೇವತೆಗಳು ಒಟ್ಟಾರೆ 33 ಕೋಟಿ ಮಾತ್ರ. ಆದರೆ ಒಬ್ಬೊಬ್ಬ ದೇವತೆಯೂ ಕೂಡ ವಿಭಿನ್ನ ಅಂಶಗಳನ್ನು ತಾಳಿ ಈ ಕಪಿಗಳ ರೂಪದಲ್ಲಿ ಹುಟ್ಟಿದ್ರಾದ್ರಿಂದ ಇಷ್ಟು ಕಪಿಗಳು ಇರ್ಲಿಕ್ಕೆ ಸಾಧ್ಯವಾಗಿತ್ತು. ಹನುಮಂತನ ಬಲ ಎಷ್ಟು ಅಂತಂದ್ರೆ, ಈ ಎಲ್ಲ ಕಪಿಗಳ ಸಂಖ್ಯೆಯನ್ನ ಮಹೌಘದಿಂದ ಗುಣಿಸಬೇಕು, ಗುಣಾಕಾರ ಮಾಡಬೇಕು. ಆ ಮಹೌಘದಿಂದ ಎಲ್ಲ ಕಪಿಗಳ ಒಟ್ಟಾರೆ ಸಂಖ್ಯೆಯನ್ನ ಮಹೌಘದಿಂದ ಗುಣಾಕಾರ ಮಾಡಿದರೆ ಬರುವ ಗುಣಲಬ್ಧ ಏನಿದೆ ಅದು ಹನುಮಂತನ ಬಲ. ಅದು ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ಆದರೆ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಬಂತು. ಹೀಗೆಲ್ಲ ಕಪಿಗಳ ಸಂಖ್ಯೆಯನ್ನ ಆ ಶುಕ ಸಾಧನ ಹೇಳಲಿಕ್ಕೆ ಶುರು ಮಾಡಿದಾಗ ರಾವಣನಿಗೆ ಭಯ ಚಿಂತೆಗಳಾದವು. ಈ ಯಾರಿಗೂ ಕೂಡ ಆತ ಹೆದರದವನು. ಅವತ್ತು ಜೀವನದಲ್ಲಿ ಮೊದಲನೇ ಬಾರಿಗೆ ಆತನಿಗೆ ಚಿಂತೆ ಪ್ರಾರಂಭ ಆಯಿತು. ಇಷ್ಟನ್ನೆಲ್ಲ ಅವ್ರು ಹೇಳಿದ್ರು. ಹೇಳಿ ಇನ್ನು ಜಯ ನಮಗೆ ಸಿಗಬೇಕು, ಶತ್ರುಗಳಿಗೆ ಜಯ ಆಗಬಾರ್ದು, ಅದಕ್ಕೊಂದು ಏನಾದರೂ ಉಪಾಯವನ್ನು ಮಾಡೋದಾಗಿದ್ರೆ ಮಾಡೋ ಅಂದ್ರು ಆ ಕಪಿಗಳು. ರಾವಣನಿಗೆ ಆ ಶುಕಸಾಮರದ ಮಾತನ್ನ ಕೇಳಿ ಭಯ ಆಯಿತು. ರಾಮ ಲಕ್ಷ್ಮಣರನ್ನು ಆತ ನೋಡಿದ. ವಿಭೀಷಣ, ಸುಗ್ರೀವ, ಕಪಿಗಳು, ಹನುಮಂತ,
ಸುಷೇಣ, ಕುಮುದ, ಜಾಂಬವಂತ, ಗಜ, ಗವಾಕ್ಷ, ಶರಭ, ಮೈಂದ, ದ್ವಿಧ ಎಲ್ಲರನ್ನೂ ನೋಡಿದ. ಒಮ್ಮೆ ಸಿಟ್ಟು ಬಂತು, ಮತ್ತೊಮ್ಮೆ ಭಯವಾಯಿತು. ಆ ಶುಕಸಾರಂದಿಬ್ಬರನ್ನು ನೋಡಿದ. ಒಮ್ಮೆ ಆ ಕಡೆ ನೋಡಿದ, ಒಮ್ಮೆ ಈ ಕಡೆ ನೋಡಿದ. ಅವರಿಬ್ರು ತಲೆ ತೆಗೆಸ್ಕೊಂಡು ನಿಂತಿದ್ರು. ಅವರಿಗೆ ರೋಷದಿಂದ ಬೈದ, ಅವರನ್ನು ನಿಂದನೆ ಮಾಡಿದ. ರಾಜ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ರಾಜ ಅಂದ್ರೆ ತನ್ನ ಕೈ ಕೆಳಗಿರುವವರನ್ನು ಬೇಕಾದ್ರೆ ಅನುಗ್ರಹಿಸಬಲ್ಲ, ಬೇಕಾದ್ರೆ ನಿಗ್ರಹಿಸಬಲ್ಲ. ನೀವು ರಾಜನ ಆಶ್ರಿತರಾದವರು, ಆತನ ಉಪ್ಪನ್ನು ತಿಂದು ಬದುಕುವಂಥವ್ರು. ಅವನಿಗೆ ಸಮಾಧಾನ ಪ್ರಿಯವಾಗುವಂಥ ಮಾತನ್ನು ಹೇಳಬೇಕೇ ಹೊರತು ಆತನ ಮನಸ್ಸಿಗೆ ಚಿಂತೆ ಆಗುವಂತೆ, ಆತನ ಉತ್ಸಾಹವನ್ನು ಕುಗ್ಗಿಸುವಂಥ ಮಾತನ್ನು ಆಡಬಾರ್ದು. ನೀವು ನನ್ನೆದುರಿಗೆ ನಿಂತ್ಕೊಂಡು ಶತ್ರುವನ್ನು ಹೊಗಳುತ್ತಿದ್ದೀರಿ. ರಾಮನ ಗುಣಗಾನ ಮಾಡಿದ್ರಿ, ಹನುಮಂತನ ಗುಣಗಾನ ಮಾಡಿದ್ರಿ, ಸುಗ್ರೀವನ ಪ್ರಶಂಸೆ ಮಾಡಿದ್ರಿ. ಶತ್ರುಗಳನ್ನು ಜೊತೆ ಯುದ್ಧ ಮಾಡಲಿಕ್ಕಾಗೇ ಬಂದಿದ್ದಾರೆ, ಅದನ್ನೇನು ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕಾದಿಲ್ಲ. ಆ ಶತ್ರುಗಳನ್ನು ನನ್ನೆದುರು ಸ್ತೋತ್ರ ಯಾಕೆ ಮಾಡಿದಿರಿ? ಇದು ನಿಮಗೆ ಯೋಗ್ಯವೇ? ಶತ್ರುಗಳ ಕಡೆಯಿಂದ ಬಂದು ದೂತ ಆಗಿದ್ರೆ ಆತ ತನ್ನ ಸೈನ್ಯವನ್ನು ವರ್ಣನೆ ಮಾಡೋದು ಆತನಿಗೆ ಸಹಜ. ಆದರೆ ನೀವೇಕೆ ಶತ್ರುಗಳನ್ನು ನನ್ನೆದುರಿಗೆ ವರ್ಣನೆ ಮಾಡ್ತಿದ್ದೀರಿ? ನೀವು ಇಲ್ಲಿ ತನಕ ಏನು ಶಾಸ್ತ್ರಾಭ್ಯಾಸ ಮಾಡಿದ್ದೀರಿ, ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ, ಅದೆಲ್ಲ ವ್ಯರ್ಥ. ಆಚಾರ್ಯರಿಗೆ, ಗುರುಗಳಿಗೆ ನೀವು ಸೇವೆ ಮಾಡಿ ನಮಸ್ಕರಿಸಿ ಹಿರಿಯರ ಮೂಲಕ ಪಡ್ಕೊಂಡ ವಿದ್ಯೆ ಏನಿದೆ ಅದೆಲ್ಲ ವ್ಯರ್ಥ. ರಾಜನೀತಿಯನ್ನು ನೀವು ಅರ್ಥವೇ ಮಾಡ್ಕೊಂಡಿಲ್ಲ. ಹಾಗೆ ಮಾಡ್ಕೊಂಡಿದ್ರೆ ನೀವು ನನ್ನ ಎದುರಿಗೆ ಶತ್ರುಗಳನ್ನು ಹೊಗಳ್ತಿರ್ಲಿಲ್ಲ. ಈದೃಶೈ ಸಚವೇಯುಕ್ತೋ ಮೂರ್ಖೈ ದಿಷ್ಟ್ಯಾಧರಾಮ್ಯಹಂ. ನೀವು ಜ್ಞಾನವನ್ನು ತಲೆಯಲ್ಲಿ ಹೊತ್ಕೊಂಡಿದ್ದೀರಿ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀವು ಜ್ಞಾನವನ್ನು ಹೊತ್ತಿಲ್ಲ, ವ್ಯರ್ಥವಾಗಿ ನೀವು ಶಾಸ್ತ್ರಾಭ್ಯಾಸ ಮಾಡಿದಂತಾಯ್ತು. ಇಂತಹ ಮೂರ್ಖರಾದಂತಹ ಮಂತ್ರಿಗಳನ್ನು ಕಟ್ಟಿಕೊಂಡು ನಾನು ಈ ರಾಕ್ಷಸ ಸಾಮ್ರಾಜ್ಯವನ್ನು, ವಿಶಾಲವಾದ ರಾಕ್ಷಸ ಸಾಮ್ರಾಜ್ಯವನ್ನು ಈ ತನಕ ಆಳಿದ್ನಲ್ಲ, ಅದೇ ಒಂದು ದೊಡ್ಡ ಆಶ್ಚರ್ಯ, ಅದೇ ದೊಡ್ಡ ಪುಣ್ಯ. ನಿಮ್ಮಂತಹ ಪ್ರತಿಕೂಲವಾದ ಮಂತ್ರಿಗಳು ನನಗೆ ದೊರಕಿದ್ದು ನನ್ನ ದೌರ್ಭಾಗ್ಯ. ನಾನು ಈ ರಾಜ್ಯಕ್ಕೆ ಶಾಸಕ. ನನ್ನ ನಾಲಿಗೆ ನಿಮ್ಮ ಜನನ ಮರಣ, ನಿಮ್ಮ ಸೌಭಾಗ್ಯ ದೌರ್ಭಾಗ್ಯಗಳನ್ನ ನಿರ್ಣಯಿಸಬಲ್ಲದು. ನನ್ನ ಎದುರಿಗೆ ನಿಂತ್ಕೊಂಡು ನೀವು ಶತ್ರುವನ್ನ ಸ್ತೋತ್ರ ಮಾಡ್ತಿದ್ದೀರಲ್ಲ, ನಿಮಗೆ ಸಾವಿನ ಭಯ ಇಲ್ವೇನು? ಅರಣ್ಯದ ಕಾರ್ಗಿಚ್ಚಿಗೆ ಸಿಕ್ಕಿದಂತಹ ಮರಗಳು ಬದುಕಿ ಉಳಿಬಹುದು, ಆದರೆ ರಾಜದಂಡಕ್ಕೆ ಸಿಲುಕಿದಂತಹ ಮನುಷ್ಯ ಬದುಕುಳಿಯೋದು ಕಷ್ಟ. ಈಗಾಗಲೇ ನಿಮ್ಮ ಅಪರಾಧಕ್ಕಾಗಿ ನಿಮ್ಮನ್ನು ನಾನು ಕೊಂದು ಹಾಕಬೇಕಾಗಿತ್ತು. ಆದರೆ ಹಿಂದೆ ನೀವು ಅನೇಕ ಉಪಕಾರ ಮಾಡಿದ್ದೀರಿ ನಿಮಗೆ, ಅದಕ್ಕಾಗಿ ಆ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ನಾನು ಸೇವೆಯನ್ನು ಮಾಡಿದ್ದೀರಾದ್ರಿಂದ ನಿಮ್ಮನ್ನು ನಾನು ಇವತ್ತು ಉಳಿಸಿದ್ದೇನೆ. ಆದರೆ ನೀವಿಬ್ರು ಸತ್ತೋಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಲ್ಲಿಂದ ಹೊರಟು ಹೋಗ್ಬಿಡಿ ನೀವು. ಅಧಿಕಾರಸ್ಥರಿಗೆ ಅಂತ ಮಾತನ್ನು ಹೇಳುವವರು ಇರೋದಿಲ್ಲ, ಹೇಳಿದ್ರು ಅವರಿಗೆ ಸಹನ ಆಗೋದಿಲ್ಲ. ಅವರಿಗೆ ಅದು ಸಹನ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅಪ್ರಿಯವಾದ ಮಾತನಾಡಲಿಕ್ಕೆ ಉಳಿದವರು ಹೆದರ್ತಾರೆ. ಕೊನೆಗೆ ಅವರೊಮ್ಮೆ ಜಯತು ರಾವಣೇಶ್ವರ ಅಂತ ರಾಮನಿಗೆ ಜಯಕಾರವನ್ನು ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಪಕ್ಕದಲ್ಲೇ ಮಹೋದರ ಅಂತ ಮತ್ತೊಬ್ಬ ಮಂತ್ರಿ ಇದ್ದ. ಅವನಿಗೆ ಹೇಳಿದ, ಗೂಢಚಾರರನ್ನು ಕರ್ಕೊಂಡು ಬಾ ಅಂತ ಹೇಳಿದ. ಆ ಗೂಢಚಾರರು ಬಂದರು, ರಾವಣನಿಗೆ ಜಯಕಾರ ಮಾಡಿದರು. ಆ ಗೂಢಚಾರರಿಗೆ ರಾವಣ ಹೇಳಿದ, ರಾಮನ ಸೈನ್ಯದೊಳಗೆ ನೀವು ಇವತ್ತು ಪ್ರವೇಶ ಮಾಡಬೇಕು. ಯುದ್ಧಕ್ಕೆ ಅವ್ರು ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ, ಅವರು ಯಾವಾಗ ಮಲಗ್ತಾರೆ, ಯಾವಾಗ ಎಚ್ಚರದಿಂದಿರ್ತಾರೆ, ಆ ಎಲ್ಲ ಸಂಗತಿಗಳು ನನಗೆ ವರದಿ ಮಾಡಬೇಕು. ಈಗ ಶಾರ್ದೂಲ ಅನ್ನೋ ಹೆಸರಿನ ಒಬ್ಬ ರಾಕ್ಷಸ ಆ ಗುಪ್ತಚಾರದ ಮುಖಂಡನಾಗಿದ್ದ. ಅವರು ರಾಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಆ ಸುವೇಲ ಪರ್ವತದ ಬಳಿಗೆ ಹೋಗಿ ಅವರು ಅಲ್ಲೊಂದು ಕಡೆ ಗುಪ್ತವಾದ ಸ್ಥಳದಲ್ಲಿ ಅಡಗಿಕೊಂಡು ರಾಮ ಲಕ್ಷ್ಮಣ ವಿಭೀಷಣರನ್ನು ನೋಡಿದರು. ಅವರನ್ನು ನೋಡಿ ಗೂಢಚಾರರಿಗೆ ಭಯ ಆಯಿತು. ಆದರೆ ವಿಭೀಷಣ ಯಥಾ ಪ್ರಕಾರ ಆತರನ್ನು ಗುರುತಿಸಿಬಿಟ್ಟ. ಉಳಿದ ಕಪಿಗಳಿಗೆ ಗೊತ್ತಾಗ್ತಿತ್ತೋ ಇಲ್ಲೋ, ಆದರೆ ವಿಭೀಷಣ ಇವ್ರನ್ನೆಲ್ಲ ಮೊದಲಿಂದ ನೋಡಿದವನು. ನೋಡಿಸಿ ಅವ್ರನ್ನ ಬಂಧನ ಮಾಡಿಬಿಟ್ಟ. ಅದರಲ್ಲೂ ಶಾರ್ದೂಲನನ್ನ ಪ್ರತ್ಯೇಕವಾಗಿ ಸೆರೆ ಹಿಡಿದ, ಅವ್ರ ನಾಯಕನನ್ನು. ಉಳಿದವರನ್ನು ಪ್ರತ್ಯೇಕವಾಗಿ ಸೆರೆ ಹಿಡಿದ. ಕಪಿಗಳು ಮತ್ತೊಬ್ಬ ಯಾವನೋ ಗೂಢಚಾರ ಬಂದಿದ್ದಾನೆ ಅಂತ ತಿಳಿದುಕೊಂಡು 4 ಕಡೆಯಿಂದ ಆತನ ಮೇಲೆ ಮುಗಿಬಿದ್ರು. ಆ ಶಾರ್ದೂಲನಿಗೆ ಹಿಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ರಾಮ ಆ ಶಾರ್ದೂಲನ್ ಕೂಡ ಬಿಟ್ಟು ಬಿಡ್ರಿ ಅಂತ ಬಿಡಿಸಿದ. ಆಗ ಕಪಿಗಳು ಅಷ್ಟೊತ್ತಿಗಾಗಲೇ ಆತನನ್ನ ಚೆನ್ನಾಗಿ ಥಳಿಸಿದ್ರು. ಆ ಶಾರ್ದೂಲ, ಅವನ ಅನುಯಾಯಿಗಳಾದಂಥ ಗೂಢಚಾರರು ಅವರೆಲ್ಲರೂ ಏದು ಸುರು ಬಿಡ್ತಾ ಲಂಕಾನಗರದ ಕಡೆಗೆ ಓಡಿ ಹೋದ್ರು. ಹೆಚ್ಚು ಕಡಿಮೆ ಮೈ ಮೇಲೆ ಪ್ರಜ್ಞೆ ತಪ್ಪಿತ್ತು ಅವರಿಗೆ. ರಾವಣನಿಗೆ ಅವರು
ವರದಿ ಮಾಡಲಿಕ್ಕಾಗಿ ಸಿದ್ಧರಾಗಿ ಲಂಕಾನಗರಕ್ಕೆ ಪ್ರವೇಶ ಮಾಡಿದ್ರು ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 29ನೇ ಸರ್ಗ ಮುಕ್ತಾಯ ಆಗಿದೆ.